ಶ್ರೀ ಗುರುಭ್ಯೋ ನಮಃ. ಮಾಯಕರ ಪ್ರಭವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಎಲ್ಲಾ ವೀಕ್ಷಕ ಬಂಧುವರಿಗೂ ವಿವಿಡ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ವಿಶೇಷವಾದ ವಿಚಾರ ಅಂದ್ರೆ ಎಲ್ಲರಿಗೂ ಕಾತರತೆ ಇರುತ್ತೆ. ಜೂನ್ ತಿಂಗಳ ಭವಿಷ್ಯ ಹೆಂಗಿರುತ್ತೆ, ಯಾವ್ಯಾವ ರಾಶಿಯವ್ರು ಹೆಂಗಿರುತ್ತೆ, ಯಾವ್ಯಾವ ನಕ್ಷತ್ರದವ್ರು ಹೆಂಗಿರುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇರುತ್ತೆ. ಹಾಗಾಗಿ ಇವತ್ತಿನ ದಿನ ನಿಮ್ಗೆಲ್ಲರಿಗೂ ನಕ್ಷತ್ರ ವೈಸ್ ಹೇಗಿರುತ್ತೆ ಫಲ ಜೂನ್ ತಿಂಗಳ ಭವಿಷ್ಯವನ್ನ ತಿಳ್ಕೊಳ್ಳೋಣ. ವಿವಿಡ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವ ಗ್ರಹ ಸಂಚಾರ ಮಾಡ್ತಿರೋ ಅನ್ನೋ ವಿಚಾರನ ತಿಳ್ಕೊಳ್ಳೋಣ. ಮೊದಲನೇದಾಗಿ ರವಿ. ರವಿ ಜೂನ್ ತಿಂಗಳಲ್ಲಿ ಮೊದಲ 15 ದಿನಗಳ ಕಾಲ ವೃಷಭ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ 15 ದಿನ ನಂತರ ನಿಮಗೆ ಮಿಥುನ ರಾಶಿಯಲ್ಲಿ ಸಂಚಾರ ಇರ್ತದೆ. ಬುಧ ಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಇರ್ತದೆ. ಕೊನೆಯ ಭಾಗಗಳಲ್ಲಿ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಕುಜಗ್ರಹ ಮೇಷ ರಾಶಿಯಲ್ಲಿ ಸಂಚಾರ ಇದ್ದು ಕೊನೆಯ ಭಾಗಗಳಲ್ಲಿ ವೃಷಭ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಮಧ್ಯ ತಿಂಗಳ ನಂತರ ಪ್ರವೇಶ ಆಗುತ್ತೆ. ರಾಹು ಮತ್ತು ಕೇತುಗಳ ಸಂಚಾರ. ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಇರುತ್ತೆ. ಹಾಗೆ ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ಯೋಗ ಫಲ ಇರ್ತದೆ. ಶನೇಶ್ವರ ಮೀನ ರಾಶಿಯಲ್ಲಿ ಯಥಾಸ್ಥಿತಿ ಒಂದು ಸಂಚಾರ ಇರ್ತದೆ. ಗುರು ಜೂನ್ 2ನೇ ತಾರೀಕಿನಂದು ಮಿಥುನ ರಾಶಿಯಿಂದ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗಾಗಿ ಯಾವ್ಯಾವ ನಕ್ಷತ್ರದವ್ರಿಗೆ ಯಾವ್ಯಾವ ಫಲ ಅಂತ ತಿಳ್ಕೊಳ್ಳೋಣ. ಉತ್ತರ ಭದ್ರ ನಕ್ಷತ್ರ. ಈ ಒಂದು ಉತ್ತರ ಭದ್ರ ನಕ್ಷತ್ರದವ್ರಿಗೆ ಸ್ವಲ್ಪ ಮಂದಗತಿಯ ಕೆಲಸ ಇರ್ತದೆ. ಸರ್ಕಾರಿ ಕೆಲಸಗಳಲ್ಲಿ ಒಂದ್ ಸ್ವಲ್ಪ ಮಂದತ್ವ ಇದ್ರು ಕೂಡ ಮುನ್ನಡೆ ಸಿಗುವಂತ ಒಂದು ತಿಂಗಳಾಗಿರ್ತದೆ. ಗೌರವ ಪ್ರಮೋಷನ್ ಸಿಗುವಂತ ಸಂದರ್ಭ ಇದಾಗಿರ್ತದೆ. ಹೆಲ್ತ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ಕಾಳಜಿನ ವಹಿಸಿ. ಹಾಗೆ ಹೊಸ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಕ್ಕೆ ಅಂದ್ರೆ ಸೈಟ್ ಆಗಿರ್ಬೋದು, ಮನೆ ಆಗಿರ್ಬೋದು ಅಥವಾ ವಾಹನ ಆಗಿರ್ಬೋದು, ಇದು ಸರಿಯಾದ ಸಮಯ ಅಂತ ಕೂಡ ಹೇಳ್ಬೋದು. ಮಾನಸಿಕ ಅಡೆತಡೆಗಳಿರ್ತದೆ. ಈ ತಿಂಗಳ ಸ್ವಲ್ಪ ನಿಭಾಯಿಸಿ ಹೋಗ್ಬೇಕಾಗತ್ತೆ. ಪೆಂಡಿಂಗ್ ಇರುವಂತ ಕೆಲಸಕ್ಕೆ ಸ್ವಲ್ಪ ಮಟ್ಟಿಗೆ ದಾರಿ ಸಿಗೋದ್ರಿಂದ ನೀವು ಪ್ರಯತ್ನ ಪಟ್ಟ ಆ ಪೆಂಡಿಂಗ್ ಇರುವಂತ ಕೆಲಸ ಮುಂದುವರಿಸಬಹುದು. ಹಾಗೆ ಮಕ್ಕಳಿದ್ದ ಸೌಖ್ಯ ಆಗಿರ್ಬೋದು. ರಾತ್ರಿ ಪ್ರಯಾಣ ಅಷ್ಟೊಂದು ಒಳ್ಳೇದಲ್ಲ. ಸೊ ಹಾಗಾಗಿ ನೀವು ಕಾಳಜಿನ ವಹಿಸಬೇಕಾಗತ್ತೆ. ಇನ್ಫೆಕ್ಷನ್ಸ್ ಬಗ್ಗೆ ಎಚ್ಚರಿಕೆಯನ್ನು ಇರಬೇಕು. ಹಾಗೆ ದೃಷ್ಟಿ ಸಮಸ್ಯೆ ಆಗಿರ್ಬೋದು. ಮಹಿಳೆಯರಿಗೆ ಸ್ವಲ್ಪ ಮಟ್ಟಿಗೆ ಒತ್ತಡ ಇದ್ರೂ ಕೂಡ ಈ ತಿಂಗಳಲ್ಲಿ ಸಮಾಧಾನ ಇರ್ತದೆ. ಹಾಗೆ ಅಕ್ಕಪಕ್ಕದವರೊಂದಿಗೆ ಕಲಹ ಬೇಡ. ವ್ಯವಹಾರ ಮಾಡೋ ಜಾಗದಲ್ಲಾಗಿರ್ಬೋದು, ವ್ಯಾಪಾರ ಮಾಡೋ ಜಾಗದಲ್ಲಾಗಿರ್ಬೋದು ಹೆಚ್ಚಾಗಿ ದೇವರ ಅನುಗ್ರಹ ಪಡೆಯೋದ್ರಿಂದ ಅನುಕೂಲ ಇರ್ತದೆ. ಈ ಒಂದು ಉತ್ತರ ಭದ್ರ ನಕ್ಷತ್ರದವರು ಕೆಲಸಗಳಲ್ಲಿ ಧೈರ್ಯ ಆಗಿರ್ಬೋದು, ಶಕ್ತಿಯನ್ನ ಮತ್ತೆ ಕಾನ್ಫಿಡೆನ್ಸ್ ನೀವು ಪಡ್ಕೊಳ್ಳೋದ್ರಿಂದ ಒಳ್ಳೆ ರೀತಿಯಲ್ಲಿ ಫಲವನ್ನು ನೋಡಬಹುದಾಗಿರ್ತದೆ. ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರೆಷರ್ ಆಗಿರ್ಬೋದು, ಟೆನ್ಷನ್ ಆಗಿರ್ಬೋದು ಇದ್ರೂ ಕೂಡ ದೇವತಾ ಒಂದು ಆಶೀರ್ವಾದ ಇರೋದ್ರಿಂದ ನಿಮ್ಮ ರಾಶಿಯವರು ಹೆಚ್ಚಾಗಿ ಒಳ್ಳೆ ರೀತಿಯಲ್ಲಿ ಫಲವನ್ನ ನೀವು ನೋಡಬಹುದಾಗಿರ್ತದೆ. ಉತ್ತರ ಭದ್ರ ನಕ್ಷತ್ರಕ್ಕೆ ಅಂದ್ರೆ ಪಂಚಮ ಗುರು ಬರೋದ್ರಿಂದ ಮಕ್ಕಳಿಂದ ಸೌಖ್ಯ ಆಗಿರ್ಬೋದು, ಸಂತಾನ ಅನುಗ್ರಹ ಕೊಡೋದ್ರಿಂದ ಕೂಡ ನಿಮ್ಗೆ ಉತ್ತರ ಭದ್ರ ನಕ್ಷತ್ರ ಒಳ್ಳೆ ರೀತಿಯಲ್ಲಿ ಫಲ ಇರ್ತದೆ. ಯಾವುದೇ ಒಂದು ಸನ್ನಿಧಿಯಲ್ಲಿ ದಕ್ಷಿಣಕ್ಕೆ ಅಭಿಮುಖವಾಗಿರುವಂತಹ ಹನುಮಂತನ ದರ್ಶನ ಮಾಡೋದ್ರಿಂದ ನೀವು ಒಳ್ಳೆ ಶುಭ ಫಲ ನೀವು ನೋಡಬಹುದು. ಹಾಗೆ ಪ್ರಾಣಿ ಪಕ್ಷಿಗಳಿಗೆ ನೀರನ್ನ ಮತ್ತೆ ಆಹಾರದ ವ್ಯವಸ್ಥೆಯನ್ನು ಮಾಡೋದ್ರಿಂದ ಮೀನ ರಾಶಿಯಲ್ಲಿ ಹುಟ್ಟಿರುವಂತ ಹಾಗೆ ಉತ್ತರ ಭದ್ರ ನಕ್ಷತ್ರದಲ್ಲಿ ಹುಟ್ಟಿರುವಂತವ್ರು ಕೂಡ ನಿಮ್ಗೆ ಫಲ ಇರ್ತದೆ. ಹಾಗೆ ರೇವತಿ ನಕ್ಷತ್ರ. ರೇವತಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ಮಟ್ಟಿಗೆ ಪ್ರೆಷರ್ ಕಡಿಮೆ ಆಗುವಂತ ತಿಂಗಳಿದಾಗಿರ್ತದೆ. ಹಾಗೆ ಯಾವುದೇ ಒಂದು ವಾದ ವಿವಾದಗಳನ್ನು ಮಾಡ್ಕೊಂಡಾಗ ಅದು ಕೊನೆಯದಾಗಿ ನಿಮ್ಗೆ ಸಮಾಧಾನ ತಂದ್ಕೊಡ್ತದೆ. ಕುಟುಂಬದಲ್ಲಿ ಮಾನಸಿಕ ಒಂದು ವಿಚಾರ ಆಗಿರ್ಬೋದು, ಮಾತಿನ ಎಚ್ಚರಿಕೆಯನ್ನು ವಹಿಸೋದಾಗಿರ್ಬೋದು, ಕೆಲಸಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ನೀವು ಮುಂದುವರಿಸೋದಾಗಿರ್ಬೋದು, ಯಾವುದೇ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಜಯ ಸಿಗೋದ್ರಿಂದ ವ್ಯವಹಾರಗಳ ಅನುಕೂಲ ಇರ್ತದೆ. ಹಾಗೆ ಹೊಸ ಆಲೋಚನೆಗಳ ಕಾರ್ಯರೂಪಕ್ಕೆ ಬರೋದ್ರಿಂದ ಆ ಆಲೋಚನೆಗಳ ತಕ್ಕಂಗೆ ನೀವು ಕೆಲಸನ ಮಾಡ್ಬೇಕಾಗತ್ತೆ. ಶತ್ರು ಕಾಟದಿಂದ ನೀವು ಮುಕ್ತಿಯನ್ನ ಪಡಿಬೇಕಾಗತ್ತೆ. ಯಾವುದೇ ಪಾರ್ಟ್ನರ್ಶಿಪ್ ಗೆ ನಿಮಗೆ ದಾರಿಯನ್ನ ಸಿಗೋದ್ರಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವೇನಾದ್ರು ಪ್ರಯತ್ನ ಪಟ್ರೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಕೂಡ ಅನುಕೂಲ ಇರ್ತದೆ. ಲಕ್ಷ್ಮೀ ದೇವಿ ಅನುಗ್ರಹ ಆಗಿರ್ಬೋದು, ಅಥವಾ ಒಂದು ನಾರಾಯಣನ ಅನುಗ್ರಹ ಆಗಿರ್ಬೋದು, ಅಥವಾ ಹೆಸರುಬೇಳೆ ಪದಾರ್ಥದ ನೈವೇದ್ಯ ಮಾಡೋದ್ರಿಂದ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುವಂತವ್ರಿಗೆ ಹೆಚ್ಚಾಗಿ ಶುಭ ಫಲವನ್ನು ನೀವು ನೋಡಬಹುದಾಗಿರ್ತದೆ. ಈ ಒಂದು ಜಾತಕ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಪೂರ್ವಭದ್ರ ನಕ್ಷತ್ರದ ಕೊನೆಯ ಭಾಗ ಆಗಿರ್ಬೋದು, ಉತ್ತರ ಭದ್ರ ನಕ್ಷತ್ರ ಆಗಿರ್ಬೋದು, ಅಥವಾ ರೇವತಿ ನಕ್ಷತ್ರ ಆಗಿರ್ಬೋದು, ನಿಮ್ಮ ಮೀನರಾಶಿ ಬರೋದ್ರಿಂದ ಮೀನರಾಶಿಯವರಿಗೆ ಜೂನ್ 2ರ ಗುರುವಿನ ಪ್ರವೇಶ ವಿಶೇಷ ಯೋಗವನ್ನ ತಂದುಕೊಡ್ತದೆ. ಹಾಗೆ ವಿಶೇಷ ತೀರ್ಥಕ್ಷೇತ್ರಗಳ ದರ್ಶನದ ಯೋಗ ಕೂಡ ಸಿಗುತ್ತೆ. ಹಾಗೆ ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಆಗಿರ್ಬೋದು, ಒತ್ತಡ ಆಗಿರ್ಬೋದು ಇದ್ರೂ ಕೂಡ ತೀರ್ಥಕ್ಷೇತ್ರಗಳ ದರ್ಶನದಿಂದ ನೀವು ಶುಭ ಫಲ ನೀವು ನೋಡಬಹುದಾಗಿರ್ತದೆ. ವಾದ ವಿವಾದ ಆಗಿರ್ಬೋದು, ಸರ್ಕಾರಿ ಆಫೀಸ್ಗಳ ಕೆಲಸ ಕಾರ್ಯಗಳಾಗಿರ್ಬೋದು ನಿಮ್ಗೆ ಕೆಲಸ ದಾರಿ ಸಿಗುತ್ತೆ. ಹಾಗೆ ಬುಧ ಮತ್ತೆ ಶುಕ್ರ ನಿಮ್ಗೆ ಚತುರ್ಥ ಭಾವದಿಂದ ಪಂಚಮಕ್ಕೆ ಬರೋದ್ರಿಂದ ಕೂಡ ನಿಮ್ಗೆ ಹೆಚ್ಚಾಗಿ ಧನ ಲಾಭ ಮತ್ತೆ ವ್ಯವಹಾರದ ಲಾಭಾಂಶ ಇರೋದ್ರಿಂದ ಹೊಸ ಕೆಲಸ ನಿಮ್ಗೆ ದಾರಿ ಕೊಡುತ್ತದೆ. ಈ ಮುಂದೆ ರಾಶಿ ಪ್ರಕಾರ ಕೂಡ ಅಷ್ಟೇ ಗುರುವಿನ ಆಶೀರ್ವಾದ ಆಗಿರ್ಬೋದು ಅಥವಾ ಶನೇಶ್ವರ ಅನುಗ್ರಹ ಆಗಿರ್ಬೋದು ಪಡೆಯೋದ್ರಿಂದ
ಒಂದು ಒಳ್ಳೆ ರೀತಿಯಲ್ಲಿ ಫಲವನ್ನು ನೀವು ನೋಡಬಹುದಾಗಿದೆ. ಕೊಟ್ಟಿರುವಂತಹ ಪರಿಹಾರವನ್ನ ನೀವು ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ನೀವು ನೋಡಬಹುದಾಗಿರ್ತದೆ. ಯಾವುದೇ ಒಂದು ಪರಿಹಾರ ಮಾಡ್ಕೊಳ್ಳುವಾಗ ಅದು ನಿಮ್ಗೆ ಒತ್ತಡನ ಕಡಿಮೆ ಮಾಡೋದಾಗಿರ್ಬೋದು ಅಥವಾ ಕೆಟ್ಟ ಫಲಗಳನ್ನು ಕಡಿಮೆ ಮಾಡೋದಾಗಿರ್ಬೋದು ನಿಮ್ಗೆ ಅನುಕೂಲ ಇರ್ತದೆ. ನಿಮ್ಮ ಜಾತಕಾನುಸಾರ ದಶಾಭುಕ್ತಿ ಮತ್ತೆ ಗೋಚಾರ ಫಲದಲ್ಲಿ ಬರುವಂತಹ ಗ್ರಹಗಳ ಒಂದು ವಿಚಾರಗಳನ್ನ ನೀವು ವಿಮರ್ಶೆ ಮಾಡಿ ನಿಮ್ಮ ಮುಂದೆ ಬರೆಯೋದು ಒಳ್ಳೇದಾಗಿರ್ತದೆ. ಜನ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೇದಾಗಲಿ.